ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಬಗ್ಗೆ ಸಾಕಷ್ಟು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ. ಓಕೆನಾ? ಸೊ ಈ ಚಾಯ್ಸ್ ಎಂಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ, ಚಾಯ್ಸ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಹಾಗೇನು ಸಹ ಚಾಯ್ಸ್ ಎಂಟ್ರಿ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೇಳ್ತಿದ್ದಾರೆ. ಫೀಸ್ ಪೇಮೆಂಟ್ ಬಗ್ಗೆ ಆಗಿರ್ಬೋದು, ಸೀಟ್ ಹೋಲ್ಡ್ ಕುರಿತ ಆಗಿರ್ಬೋದು. ಸೊ ಎಲ್ಲಾದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದ ಲೈಕ್ ಅನ್ನ ಮಾಡಿ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಚಾಯ್ಸ್ ಎಂಟ್ರಿ ಲಿಂಕ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಿದಾರೆ. ನೋಡಿ, ಇದು ಯಾವ ರೀತಿ ಚಾಯ್ಸ್ ಎಂಟ್ರಿ ವರ್ಕ್ ಆಗುತ್ತೆ, ಚಾಯ್ಸ್ ಎಂಟ್ರಿ ಯಾವಾಗ ಕೊಡ್ತಾರೆ ಅಂತ ಅಂದ್ರೆ, ನೋಡಿ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಯಾವುದೇ ತರದ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನಾದ್ರೆ ಕೊಡೋದಿಲ್ಲ. ಯಾಕಂತ ಅಂದ್ರೆ ಅಲ್ಲಿ ಯಾವುದೇ ತರದ ಯೂಸ್ ಆದ್ರೆ ಇಲ್ಲ. ಅಂಡ್ ನೆಕ್ಸ್ಟ್ ನಿಮ್ಗೆ ನೋಡಿ, ಆಗಸ್ಟ್ 1ನೇ ತಾರೀಕು ಬಂದು ಪ್ರಾವಿಷನಲ್ ರಿಸಲ್ಟ್ಸ್ ಆದ್ರೆ ಅನೌನ್ಸ್ ಆಗುತ್ತೆ. ಅಂದ್ರೆ ಟೆಂಪರರಿ ರಿಸಲ್ಟ್ಸ್ ಕೊಡ್ತೀವಿ ಅಂತ ಹೇಳಿದಾರೆ. ಸೊ ನಿಮ್ಗೆ ಟೆಂಪರರಿ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನ ಕೊಡೋದಿಲ್ಲ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತಲ್ವಾ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ನೆಕ್ಸ್ಟ್ ಡೇ ಇಂದ ನಿಮ್ಗೆ ಚಾಯ್ಸ್ ಎಂಟ್ರಿ ಲಿಂಕ್ ಆದ್ರೆ ಆಕ್ಟಿವೇಟ್ ಆಗುತ್ತೆ. ಇದೇ ಒಂದು KE ವೆಬ್ಸೈಟ್ ಅಲ್ಲಿ ನೀವು ಚಾಯ್ಸ್ ಎಂಟ್ರಿನ ಮಾಡಬೇಕು ಅಂತ ಕೊಡ್ತಾರೆ. ಸೊ ಚಾಯ್ಸ್ ಎಂಟ್ರಿಯನ್ನ ಮೊದಲಿಗೆ ಯಾರೆಲ್ಲ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಫಸ್ಟ್ ರೌಂಡ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಇಂತಹ ಸ್ಟೂಡೆಂಟ್ಸ್ ಪ್ರತಿಯೊಬ್ರು ಸಹ ಚಾಯ್ಸ್ ಎಂಟ್ರಿನ ಮಾಡಲೇಬೇಕು. ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗಿರುತ್ತೆ. ಸೊ ನೀವು ಅಲಾಟ್ ಆಗಿರುವಂತಹ ಸೀಟ್ಗೆ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ನೀವು ಫರ್ದರ್ ರೌಂಡ್ಗೆ ಎಲಿಜಿಬಲ್ ಆದ್ರೆ ಇರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ಚಾಯ್ಸ್ ಎಂಟ್ರಿಯನ್ನ ಮಾಡಲೇಬೇಕು. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದ್ರೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂತು. ಅದೇ ತರ ಏನಾದ್ರು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಯಾವುದೇ ತರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ಇಂತಹ ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಬಟ್ ಅವರು ಸೆಕೆಂಡ್ ರೌಂಡಿಗೆ ಆದ್ರೆ ಎಲಿಜಿಬಲ್ ಇರ್ತಾರ. ಈಗ ಫಸ್ಟ್ ರೌಂಡ್ಗೆ ಏನೆಲ್ಲ ಕಾಲೇಜಸ್ ಅನ್ನ ಆಡ್ ಮಾಡಿರ್ತಾರ ಎಲ್ಲಾ ಕಾಲೇಜಸ್ ಸಹ ಅವ್ರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಶೋ ಆಗ್ತಿರುತ್ತೆ. ಆಗ ಬೇಕಿದ್ರೆ ಅಲ್ಲಿ ಕಾಲೇಜಸ್ ಅನ್ನ ಆಲ್ಟರ್ ಮಾಡ್ಕೋಬಹುದು, ಮಾಡಿಫಿಕೇಶನ್ ಲೈಕ್ ಒಂದು ಡಿಲೀಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಸೊ ನಿಮ್ ಮೈಂಡ್ ಈಗ ಒಂದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಗೆ ಏನಾದ್ರು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಯ್ತು ಅಂತ ಅಂದ್ರೆ ನೀವು 100% ಆಗಿ ಚಾಯ್ಸ್ ಎಂಟ್ರಿಯನ್ನ ಮಾಡಲೇಬೇಕು. ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗೋದಿಲ್ಲ, ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಆದ್ರೆ ಎಲಿಜಿಬಲ್ ಆಗ್ತೀರಾ. ಓಕೆನಾ? ಸೊ ಹಾಗಿದ್ರೆ ಚಾಯ್ಸ್ ಎಂಟ್ರಿಯಲ್ಲಿ ಏನೆಲ್ಲ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ತೀನಿ. ನೋಡಿ, ಮೊದಲಿಗೆ KCET ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳಿಗೆ ಹೌದಾ ಚಾಯ್ಸ್ ಎಂಟ್ರಿ ರೂಲ್ಸ್ ಸಪರೇಟ್ ಆಗಿ ಇರ್ತಾವಂತೆ ಅಂತ ನೀವು ಸ್ಟೂಡೆಂಟ್ಸ್ ಕೇಳ್ತಿದ್ರಿ. ಹೌದು, ಏನ್ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಒಂದು ಚೇಂಜಸ್ ಆದ್ರೆ ಇರುತ್ತೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಬೋಧಿ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ ಚಾಯ್ಸ್ ಎಂಟ್ರಿ ಅಂತ ಅಂದ್ರೆ, ಈಗ ನೀವು ಚಾಯ್ಸ್ ಎಂಟ್ರಿ ಲಿಂಕ್ ಕೊಡ್ತಾರ, ಲಿಂಕ್ ಕೊಟ್ಟಾಗ ಅಲ್ಲಿ ನಿಮ್ಗೆ 4 ಆಪ್ಷನ್ಸ್ ಆದ್ರೆ ತೋರಿಸಿರುತ್ತೆ. ಜೊತೆಗೆ 4 ಆಪ್ಷನ್ಸ್ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರ. ಚಾಯ್ಸ್ ಎಂಟ್ರಿ ಬಗ್ಗೆ ತಿಳ್ಕೊಂಡಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿ ಮಾಡುವಾಗ ನಿಮ್ಮೊಂದು ಪೇರೆಂಟ್ಸ್ ಜೊತೆ ಆದ್ರೆ ಡಿಸ್ಕಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಚಾಯ್ಸ್ ಎಂಟ್ರಿಯಲ್ಲಿ ಬಂದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳ್ಬಿಟ್ಟು 4 ಆಪ್ಷನ್ಸ್ ಆದ್ರೆ ಇರುತ್ತೆ. ಸೊ ಈ 4 ಆಪ್ಷನ್ಸ್ ಅಲ್ಲಿ ಮೊದಲಿಗೆ ಚಾಯ್ಸ್ 1 ಅಂತ ಅಂದ್ರೆ ಏನು ಅಂತಂದ್ರೆ, ಈಗ ಸ್ಟೂಡೆಂಟ್ ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತಲ್ವಾ, ಯಾವುದೋ ಒಂದು ಸೀಟ್ ಅಲಾಟ್ ಆಗುತ್ತೆ. ಆ ಸ್ಟೂಡೆಂಟ್ ಮೈಂಡ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ನನಗೆ ಅಲಾಟ್ ಆಗಿರುವಂತಹ ಸೀಟ್ ಓಕೆ, ನಾನು ಈ ಒಂದು ಸೀಟ್ಗೆ ಅಡ್ಮಿಷನ್ ಅನ್ನ ತಗೋತೀನಿ, ನಾನು ಯಾವುದೇ ತರದ ಫರ್ದರ್ ರೌಂಡಿಗೆ ಆದ್ರೆ ನಾನು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನನಗೆ ಈಗ ಸಿಕ್ಕಿರುವಂತಹ ಸೀಟಿಗೆ ನಾನು ಡೈರೆಕ್ಟ್ ಆಗಿ ಅಡ್ಮಿಷನ್ ಅನ್ನ ತಗೋತೀನಿ, ಸಾಕು ನನಗೆ ಇದೇ ಒಂದು ಕೌನ್ಸಿಲಿಂಗ್, ನೆಕ್ಸ್ಟ್ ನಾನು ಸೆಕೆಂಡ್ ರೌಂಡಿಗಾಗ್ಲಿ ಫರ್ದರ್ ರೌಂಡ್ಸ್ಗಾಗ್ಲಿ ಹೋಗೋದಿಲ್ಲ, ಇದಕ್ಕೆ ಅಡ್ಮಿಷನ್ ತಗೋತೀನಿ ಅನ್ನುವಂಥ ಸ್ಟೂಡೆಂಟ್ಸ್, ನಾನು ಫುಲ್ಲಿ ಸ್ಯಾಟಿಸ್ಫೈ ಇದ್ದೀನಿ ಅನ್ನೋಂಥ ಸ್ಟೂಡೆಂಟ್ಸ್ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿದ ಆದ್ಮೇಲೆ ಜಸ್ಟ್ ಏನ್ ಸಿಂಪಲ್ ಅವ್ರಿಗೆ ಏನ್ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ರೆ, ನೆಕ್ಸ್ಟ್ ಒಂದು ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಫೀಸ್ ಅನ್ನ ಪೇ ಮಾಡ್ತಾರೆ, ಅಡ್ಮಿಷನ್ ಆರ್ಡರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಎಲ್ಲಾ ತರದ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಸೊ ಆ ಸ್ಟೂಡೆಂಟ್ಸ್ ಗೆ ಅಲ್ಲಿಗೆ ಅಡ್ಮಿಷನ್ ಆದ್ರೆ ಕಂಪ್ಲೀಟ್ ಆಗುತ್ತೆ ಫಸ್ಟ್ ರೌಂಡ್ಗೆ. ಅಂಡ್ ನೆಕ್ಸ್ಟ್ ನೋಡಿ, ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ, ಫಸ್ಟ್ ರೌಂಡ್ ಈಗ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ 2 ಯಾವ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ಸ್ಟೂಡೆಂಟ್ ಬಂದ್ಬಿಟ್ಟು ಒಂದು ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು 50 ಕಾಲೇಜಸ್ ಅನ್ನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸ್ಟೂಡೆಂಟ್ ಗೆ ಬಂದ್ಬಿಟ್ಟು ಪ್ರಿಯಾರಿಟಿ ನಂಬರ್ 10 ಕೊಟ್ಟಿರುವಂತಹ ಸೀಟ್ ಆದ್ರೆ ಅಲಾಟ್ ಆಗಿರುತ್ತೆ. ಸೊ ಸ್ಟೂಡೆಂಟ್ ಮೈಂಡ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ನನಗೆ ಅಲಾಟ್ ಆಗಿರುವಂತಹ ಸೀಟ್ ಓಕೆ, ಈಗ ಮೇಲೆ ಇರುವಂತಹ 1 to 9 ಕಾಲೇಜಸ್ ಇನ್ನೂ ಟಾಪ್ ಕಾಲೇಜಸ್ ಆಡ್ ಮಾಡಿದೀನಿ, ನಾನು ಫರ್ದರ್ ರೌಂಡಿಗೆ ವೆಯ್ಟ್ ಮಾಡ್ತೀನಿ, ಏನಾದ್ರೂ ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ ಆದ್ರೆ ವೆಯ್ಟ್ ಮಾಡ್ತಾರೆ. ಸೊ ಅಂತ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಚಾಯ್ಸ್ 2 ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ KCET ವಿದ್ಯಾರ್ಥಿಗಳು ಈ ರೀತಿ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ರೌಂಡಿಗೆ ಹೋಗೋದಕ್ಕೆ ಯಾವುದೇ ತರಹದ ಫೀಸ್ ಅನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀಟ್ ವಿದ್ಯಾರ್ಥಿಗಳಿಗೆ ಫೀಸ್ ಆದ್ರೆ ಪೇ ಮಾಡಬೇಕಾಗುತ್ತೆ. ಓಕೆನಾ? ಮೆಡಿಕಲ್ ಸೀಟ್ ಏನಾದ್ರೂ ನೀವು ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ, ಸೊ ಅಂತ ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಅಂತಂದ್ರೆ ಫೀಸ್ ಅನ್ನ ಪೇ ಮಾಡಿಬಿಟ್ಟು ಹೋಗ್ಬೇಕಾಗುತ್ತೆ. ಸೊ ಅದೊಂದೇ ಚೇಂಜಸ್. ಹಾಗಾಗಿ ನಮಗೆ KE ವೆಬ್ಸೈಟ್ ಅಲ್ಲಿ ಮನೆಯೇ ತೋರಿಸ್ಕೊಟ್ಟಿದ್ರು, KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಚಾಯ್ಸ್ ಸೆಂಟರ್ ಬಗ್ಗೆ ಒಂದು ರೂಲ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸಿಂಪಲ್ ಏನಿಲ್ಲ, ಚಾಯ್ಸ್ 2 ನ ಸೆಲೆಕ್ಟ್ ಮಾಡಿ ಸೀಟ್ ಅನ್ನ ಹೋಲ್ಡ್ ಮಾಡ್ತೀರಲ್ವಾ. ಸೊ KCET ವಿದ್ಯಾರ್ಥಿಗಳಾದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅನ್ನ ಹೋಲ್ಡ್
ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕು ಅಂತಂದ್ರೆ ಫೀಸನ್ನು ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಟ್ ನೀಟ್ ವಿದ್ಯಾರ್ಥಿಗಳು ಪೇ ಮಾಡಬೇಕಾಗುತ್ತೆ. ಇದೇ ತರ ಏನಾಗುತ್ತೆ ಅಂತಂದ್ರೆ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸೀಟನ್ನು ಹೋಲ್ಡ್ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಆಗ KCET ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕು. ಬಟ್ ಇವಾಗ ಫಸ್ಟ್ ರೌಂಡ್ ಅಲ್ಲಿ ಪೇ ಮಾಡುವಂತ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಓಕೆನಾ. ಸೊ ಚಾಯ್ಸ್ ನ ಸೆಲೆಕ್ಟ್ ಮಾಡಿ ಈಗ ಸ್ಟೂಡೆಂಟ್ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ 1 to 10 ಕಾಲೇಜಸ್ ಇರುತ್ತಲ್ವಾ, ಅಂದ್ರೆ 1 to 50 ಕಾಲೇಜಸ್ ಆಡ್ ಮಾಡಿರ್ತಾರೆ. ಪ್ರಿಯಾರಿಟಿ ನಂಬರ್ 10 ಕೊಟ್ಟಿರುವಂತ ಕಾಲೇಜಲ್ಲಿ ಆದ್ರೆ ಅವ್ರಿಗೆ ಸೀಟ್ ಅಲಾಟ್ ಆಗಿರುತ್ತೆ. ಅವ್ರು ನೆಕ್ಸ್ಟ್ ಫರ್ದರ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದಾಗ ಈಗ 11 to 50 ಕಾಲೇಜಸ್ ಏನಿರುತ್ತೆ ಆ ಎಲ್ಲಾ ಕಾಲೇಜಸ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರ್ತವೆ. ಸೀಟ್ ಅನ್ನು ಹೋಲ್ಡ್ ಮಾಡಿರೋ ಕಾಲೇಜ್ ಬಂದ್ಬಿಟ್ಟು ಪ್ರಿಯಾರಿಟಿ ನಂಬರ್ 10, ಮೇಲೆ ಇರುವಂತಹ 1 to 9 ಕಾಲೇಜಸ್ ಹಂಗೆ ಉಳ್ಕೊಂಡಿರ್ತವೆ. ಓಕೆನಾ. ಸೊ ಅವರು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಅವರು ಆಪ್ಷನ್ ಎಂಟ್ರಿ ಮಾಡಬಹುದು. ಆ 1 to 9 ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಡಿಲೀಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಪ್ರಿಯಾರಿಟಿ ನಂಬರ್ ಅನ್ನ ಚೇಂಜಸ್ ಆದ್ರೆ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೆ ಯಾರು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆಗ ಅವ್ರಿಗೆ ನೆಕ್ಸ್ಟ್ ರೌಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ KE ಅವರು ನೋಡ್ತಾರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡುವಾಗ ಈ ಸ್ಟೂಡೆಂಟ್ ಗೆ 1 to 9 ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಸೀಟ್ ಸಿಗುವಂತ ಚಾನ್ಸ್ ಇದೆಯಾ ಅಂತ. ಸೀಟ್ ಸಿಗುವಂತ ಚಾನ್ಸ್ ಇದ್ರೆ ಆ ಒಂದು ಕಾಲೇಜನ್ನ ಅಲಾಟ್ ಮಾಡ್ತಾರೆ. ಇಲ್ಲ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ಹೋಲ್ಡ್ ಮಾಡಿರುವಂತ ಸೀಟ್ ಪ್ರಿಯಾರಿಟಿ ನಂಬರ್ 10 ಇರುವಂತ ಸೀಟ್ ನಿಮಗೆ ಸಿಗುತ್ತೆ. ಓಕೆನಾ. ಮತ್ತೆ ನೋಡಿ, ನಾನು ಹೋಲ್ಡ್ ಮಾಡಿರುವಂತ ಕಾಲೇಜು ನನಗೆ ಬೇರೆ ಕಾಲೇಜ್ ಎರಡೂ ಸಿಗುತ್ತೆ, ನಾನು ಯಾವ್ದಿಗೆ ಬೇಕೋ ಅದಕ್ಕೆ ಹೋಗ್ಬೋದು ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ 1 to 9 ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಕಾಲೇಜ್ ಸಿಕ್ಕಿದ್ರೆ ಆ ಕಾಲೇಜ್ಗೆ ಹೋಗಕ್ಕೆ, ಆ ಕಾಲೇಜ್ ರಿಸಲ್ಟ್ ಬಂತು ಅಂತಂದ್ರೆ ಅದೇ ಕಾಲೇಜಿಗೆ ಹೋಗ್ಬೇಕು. ಮತ್ತೆ ನನಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಸೀಟ್ ಬೇಕು ಅಂತಂದ್ರೆ ಅಲ್ಲಾದ್ರೆ ನೀವು ಅಡ್ಮಿಷನ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ಏನಾದ್ರೂ 1 to 9 ಕಾಲೇಜಲ್ಲಿ ಯಾವುದನ್ನು ಸಹ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ಅಲ್ಲಿ ನಿಮ್ಗೆ ನೋಡಿ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ಯಾವ ಕಾಲೇಜ್ ಬರುತ್ತೋ ಅದೇ ಕಾಲೇಜ್ಗೆ ಅಡ್ಮಿಷನ್ ಅನ್ನ ತಗೋಬೇಕು. ಓಕೆನಾ. ಹೋಲ್ಡ್ ಆಗಿರೋ ಸೀಟ್ ಬಂದ್ರೆ ಅದಕ್ಕೆ ತಗೋಬೇಕು, ಇಲ್ಲ ಮೇಲೆ ಇರುವಂತಹ ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಬಂದ್ರೆ ಅದಕ್ಕೆ ತಗೋಬೇಕು. ಬಟ್ ಕೆಳಗಡೆ ಇರುವಂತಹ ಲೋಯರ್ ಕಾಲೇಜ್ ಪ್ರಿಯಾರಿಟಿ ನಂಬರ್ಸ್ ಏನ್ ಕೊಟ್ಟಿರ್ತೀರ 11 ಇಂದ 50 ಆ ಕಾಲೇಜಸ್ ಯಾವನ್ನು ಶೋ ಆಗ್ತಿರಲ್ಲ, ಕನ್ಸಿಡರ್ ಆಗೋದಿಲ್ಲ, ಆಟೋಮೆಟಿಕ್ ಆಗಿ ಡಿಲೀಟ್ ಆದ್ರೆ ಆಗುತ್ತೆ. ಓಕೆನಾ. ಚಾಯ್ಸ್ 2 ನ ಸೆಲೆಕ್ಟ್ ಮಾಡುವಂತ ಸ್ಟೂಡೆಂಟ್ಸ್ ಗೆ. ಅಂಡ್ ನೆಕ್ಸ್ಟ್ ಚಾಯ್ಸ್ 3 ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಚಾಯ್ಸ್ 3 ಆಪ್ಷನ್ ಏನು ಅಂತ ಅಂದ್ರೆ ಸಿಂಪಲ್ ನೋಡಿ, ಈಗ ಸ್ಟೂಡೆಂಟ್ ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಒಂದು ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ಸೊ ಆ ಸ್ಟೂಡೆಂಟ್ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ, ಮತ್ತೆ ಏನಾದ್ರೂ ಅವರ ಒಂದು ಮೈಂಡ್ ಚೇಂಜ್ ಆಗಿ ನನಗೆ ಅಲಾಟ್ಮೆಂಟ್ ಆಗಿರುವಂತ ಸೀಟ್ ನನಗೆ ಇಷ್ಟ ಇಲ್ಲ, ನಾನು ಈ ಒಂದು ಸೀಟ್ ಅನ್ನ ಡಿಲೀಟ್ ಮಾಡ್ಕೋತೀನಿ, ನಾನು ಇದಕ್ಕೆ ಅಡ್ಮಿಷನ್ ಅನ್ನೋದ್ರ ತಗೊಳ್ಳೋದಿಲ್ಲ, ನಾನು ಬಂದ್ಬಿಟ್ಟು ನನ್ನ ಒಂದು ಆಪ್ಷನ್ ಎಂಟ್ರಿಗೆ 1 to 100 ಕಾಲೇಜಸ್ ಅನ್ನ ಆಡ್ ಮಾಡಿದೀನಿ, ನನಗೆ ಬಂದ್ಬಿಟ್ಟು ಪ್ರಿಯಾರಿಟಿ ನಂಬರ್ 50 ಕೊಟ್ಟಿರುವಂತ ಕಾಲೇಜಲ್ಲಿ ನನಗೆ ಸೀಟ್ ಅಲಾಟ್ ಆಗಿದೆ, ಬಟ್ ನನಗೆ ಈ ಕಾಲೇಜ್ ಬೇಡ, ನಾನು ಫರ್ದರ್ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋಂಥ ಸ್ಟೂಡೆಂಟ್ಸ್ ಈ ಕಾಲೇಜ್ ಸಿಕ್ಕಿರುವಂತ ಸೀಟ್ ಅನ್ನ ಡಿಲೀಟ್ ಮಾಡ್ಕೋತೀನಿ, ಬೇಡ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿ ಯಾವ್ದಾದ್ರು ಒಳ್ಳೆ ಕಾಲೇಜಿಗೆ ನೋಡ್ತೀನಿ ಅನ್ನೋಂಥ ಸ್ಟೂಡೆಂಟ್ ಚಾಯ್ಸ್ 3 ನ ಕೊಟ್ಟು ನಿಮಗೆ ಸಿಕ್ಕಿರುವಂತ ಸೀಟ್ ಅನ್ನ ಡಿಲೀಟ್ ಮಾಡ್ಕೋಬಹುದು. ಬಟ್ ನೀವು ಚಾಯ್ಸ್ 3 ನ ಕೊಟ್ಟಾಗ ಏನಾಗುತ್ತೆ ಅಂತ ಅಂದ್ರೆ, ಈಗ ನಿಮ್ಗೆ ಪ್ರಿಯಾರಿಟಿ ನಂಬರ್ 50 ಕೊಟ್ಟಿರುವಂತ ಕಾಲೇಜಲ್ಲಿ ಸೀಟ್ ಆದ್ರೆ ಅಲಾಟ್ ಆಗಿರುತ್ತೆ ಅಲ್ವಾ, ಅಲ್ಲಿ ಚಾಯ್ಸ್ 3 ಕೊಟ್ಟಿದ ತಕ್ಷಣ ಪ್ರಿಯಾರಿಟಿ ನಂಬರ್ 50 ಇರುವಂತ ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ರೌಂಡಿಗೆ ಬಂದ್ಬಿಟ್ಟು 1 to 99 ಕಾಲೇಜಸ್ ಕನ್ಸಿಡರ್ ಆಗುತ್ತೆ. ಓಕೆನಾ. ಸೊ ಆ 1 to 99 ಕಾಲೇಜಸ್ ಅಲ್ಲಿ ನೀವು ಯಾವ ತರ ಬೇಕಿದ್ರು ಚೇಂಜಸ್ ಅನ್ನ ಮಾಡ್ಕೋಬಹುದು. ಲೈಕ್ ನಾನು ಈಗಾಗಲೇ ಹೇಳಿದೆ, ಆಡ್ ಮಾಡೋದಕ್ಕೆ ಆಗೋದಿಲ್ಲ, ಡಿಲೀಟ್ ಆಗಿರ್ಬೋದು ಚೇಂಜ್, ಅಥವಾ ಪ್ರಿಯಾರಿಟಿ ನಂಬರ್ಸ್ ಆಗಿರ್ಬೋದು, ಈ ರೀತಿ ಒಂದು ಚೇಂಜಸ್ ಅನ್ನಾದ್ರೆ ಮಾಡ್ಕೋಬಹುದು. ಓಕೆನಾ. ಚಾಯ್ಸ್ 3 ನ ಅಂತ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡ್ತಾರೆ, ನನಗೆ ಸೀಟ್ ಸ್ಯಾಟಿಸ್ಫೈ ಇಲ್ಲ, ಇದನ್ನ ಡಿಲೀಟ್ ಮಾಡಬೇಕು ಅನ್ನೋಂಥ ಸ್ಟೂಡೆಂಟ್ಸ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಚಾಯ್ಸ್ 4 ಅನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ಸೊ ಈಗ ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿದ ಆದ್ಮೇಲೆ ಅಲ್ಲಿ ಸ್ಟೂಡೆಂಟ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆಯ್ತು, ಆಗ ಸ್ಟೂಡೆಂಟ್ ಮೈಂಡ್ಗೆ ಏನ್ ಬರುತ್ತೆ, ನನಗೆ ಯಾವುದೋ ಒಂದು ಟಾಪ್ ಕಾಲೇಜ್ ಸಿಕ್ಕಿಲ್ಲ ಅಥವಾ ಬೇರೆ ಕಾಲೇಜ್ ಸಿಕ್ಕಿಲ್ಲ, ನನಗೆ KE ಕೌನ್ಸಿಲಿಂಗ್ ಬೇಡ, ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗ್ತೀನಿ, ನಾನು ಎಲ್ಲಾದ್ರೂ ಮ್ಯಾನೇಜ್ಮೆಂಟ್ ಅಲ್ಲಿ ಸೀಟ್ ತಗೋತೀನಿ ಅನ್ನೋಂಥ ಸ್ಟೂಡೆಂಟ್ಸ್ ಚಾಯ್ಸ್ 4 ಅನ್ನ ಕೊಟ್ಟು ನೀವು ಈ ಒಂದು KE ಅವರು ನಡೆಸಿರುವಂತಹ ಕೌನ್ಸಿಲಿಂಗ್ ಇಂದ ಡೈರೆಕ್ಟ್ ಆಗಿ ಎಕ್ಸಿಟ್ ಆದ್ರೆ ಆಗ್ಬೋದು. ಓಕೆನಾ. ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಸೊ ಇಂತಹ ಸ್ಟೂಡೆಂಟ್ಸ್ ಒಂದು ಚಾಯ್ಸ್ 4 ಅನ್ನ ಕೊಟ್ಟು ಎಕ್ಸಿಟ್ ಆದ್ರೆ ಆಗ್ತಾರೆ. ಬಟ್ ನೀವು ಕೇಳ್ಬೋದು, ಹಾಗಿದ್ರೆ ನನಗೆ ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ತರದ ಸೀಟ್ ಅಲಾಟ್ ಆಗಿಲ್ಲ ಅಲ್ವಾ, ನನಗೆ ಸೀಟ್ ಅಲಾಟ್ ಆಗಿಲ್ಲ, ಸೊ ಹಾಗಾಗಿ ನಾನು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗಲ್ಲ, ನಾನು ಒಂದು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಬೇಕು, ಏನ್ ಮಾಡೋದು ಅಂತಂದ್ರೆ ಸಿಂಪಲ್ ನೋಡಿ ಹೇಳ್ತೀನಿ. ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ತರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೆಕ್ಸ್ಟ್ ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಎಲಿಜಿಬಲ್ ಇರ್ತೀರಾ, ನೀವು ಅದರ ಒಂದು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಬೇಕು ಅಂತ ಅಂದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಎಲ್ಲಾ ಕಾಲೇಜಸ್ಗೂ 0 ಅಂತ ಕೊಟ್ಬಿಟ್ಟು ನೀವು ಒಂದು ಅಪ್ಡೇಟ್ ಅನ್ನ ಮಾಡ್ಬಿಟ್ಟಿದ್ದೀರಾ ಅಂತಂದ್ರೆ ಪ್ರಿಯಾರಿಟಿ ನಂಬರ್ಸ್ ಆಟೋಮೆಟಿಕ್ ಆಗಿ ಎಲ್ಲ ಕಾಲೇಜಸ್ ಡಿಲೀಟ್ ಆಗುತ್ತೆ. ಆಗ ನಿಮ್ಗೆ ಯಾವುದೇ ತರದ ಒಂದು ಕಾಲೇಜಸ್ ಆದ್ರೆ ಅಲಾಟ್ಮೆಂಟ್ ಆಗೋದಿಲ್ಲ. ಓಕೆನಾ. ಸೊ KE ಅವರು ಈಗಾಗಲೇ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ, ಯಾರನ್ನು ಸಹ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. ನೀವು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬೇಕಾ, ಎಕ್ಸಿಟ್ ಆಗಿ, ಇಲ್ಲ ಅಂತ ಅಂದ್ರೆ ನಿಮಗೆ ಕರೆಕ್ಟ್ ಆಗಿ ಸೀಟ್ ಪಡ್ಕೊಳ್ಳೋಂತಹ ಆಸೆ ಇದ್ರೆ ಸೀಟ್ ಅನ್ನ ಪಡ್ಕೊಳ್ಳಿ. ಓಕೆನಾ. ಅದನ್ನ ಬಿಟ್ಟು ಕೌನ್ಸಿಲಿಂಗ್ ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಪೆನಾಲ್ಟಿ ಆಗ್ತೀವಿ, ಜೊತೆಗೆ ಒಂದಿಷ್ಟು ಆಕ್ಷನ್ ಅನ್ನ ತಗೋತೀವಿ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಓಕೆನಾ. ಸೊ ಯಾಕೆ ಈ ರೀತಿ ಹೇಳಿದ್ದಾರೆ ಅಂತ ಅಂದ್ರೆ, ನಾನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡಿ. ಸ್ಟೂಡೆಂಟ್ ಗೆ ಫಸ್ಟ್ ರೌಂಡ್ ಅಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗುತ್ತೆ KCET ವಿದ್ಯಾರ್ಥಿಗೆ, ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಸೀಟ್ ಅನ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಹೋಗ್ತಾನೆ. ಸೆಕೆಂಡ್ ರೌಂಡಿಗೆ ಹೋಗಿದ ಆದ್ಮೇಲೆ ಸಿಕ್ಕಿರುವಂತಹ ಸೀಟ್ ಅನ್ನ ಏನ್ ಮಾಡ್ತಾನೆ ಅಂತಂದ್ರೆ ಮತ್ತೆ ಡಿಲೀಟ್ ಮಾಡ್ಕೋತಾನೆ, ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಅನ್ನ ಮಾಡ್ತಾನೆ. ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾದ್ಮೇಲೆ ಯಾವುದೋ ಒಂದು ಸೀಟ್ ಅಲಾಟ್ ಆಗುತ್ತೆ. ಸೀಟ್ ಅಲಾಟ್ ಆದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೋದಿಲ್ಲ. ಆ ಕಾಲೇಜ್ ಊರಿಗೆ ಏನಾಯ್ತು, ಅಲ್ಲಿ ಈ KE ಅವ್ರು ನಡೆಸಿರುವಂತ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ವೇಸ್ಟ್ ಆಯ್ತು, ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಹೋಗದೆ ಇದೀರಾ ಅಂತಂದ್ರೆ ಆ ಒಂದು ಸೀಟ್ ವೇಸ್ಟ್ ಆಗುತ್ತೆ. ಆ ಜಾಗದಲ್ಲಿ ಬೇರೆ ಒಂದು ಯಾರೋ ಒಂದು ಸ್ಟೂಡೆಂಟ್ ವೆಯ್ಟ್ ಮಾಡ್ತಿರ್ತಾನೆ, ಆ ಒಂದು ಸ್ಟೂಡೆಂಟ್ ಅದು ಡ್ರೀಮ್
ಕಾಲೇಜ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಆ ಕಾಲೇಜಲ್ಲಿ ಸೀಟ್ ಸಿಗುವಂತ ಚಾನ್ಸಸ್ ಇರುತ್ತಲ್ವಾ. ಸೊ ಹಾಗಾಗಿ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಜೊತೆಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ KCET ವಿದ್ಯಾರ್ಥಿಗಳು, ಅಂತಹ ವಿದ್ಯಾರ್ಥಿಗಳು 100% ಆಗಿ ಕಾಲೇಜ್ ಅಲಾಟ್ ಆಯ್ತು ಅಂತಂದ್ರೆ ಅದಕ್ಕೆ ಅಡ್ಮಿಷನ್ ತಗೊಳ್ಳೇಬೇಕು ಅಂತ ಒಂದು ರೂಲ್ ಆದ್ರೆ ಇರುವಂತದ್ದು KE ಕಡೆಯಿಂದ. ಓಕೆನಾ. ಸೊ ಅದನ್ನು ಸಹ ತಲೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ನಾನು ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಬಂದಾಗ ಮತ್ತೆ ಡೀಟೇಲ್ಡ್ ಆಗಿ ತೋರಿಸ್ತೀನಿ. ಆಕ್ಚುಲಿ ನಾನು ಏನ್ ಅನ್ಕೊಂಡಿದ್ದೆ ಅಂತ ಅಂದ್ರೆ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಾನು ನಿಮ್ಗೆ ನೀಟಾಗಿ ಒಂದು ಬುಕ್ ಪೇಪರ್ ತಗೊಂಡು ಈ ರೀತಿ ಚಾಯ್ಸ್ ಎಂಟ್ರಿ ವರ್ಕ್ ಆಗುತ್ತೆ, ಈ ರೀತಿ ಡಿಲೀಟ್ ಆಗುತ್ತೆ, ಮತ್ತೊಂದು ಅಂತ ಕ್ಲಿಯರ್ ಆಗಿ ತೋರಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನೀವು ಸಾಕಷ್ಟು ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಬಗ್ಗೆ ರಿಪೀಟೆಡ್ ಆಗಿ ಒಂದು ಡೌಟ್ಸ್ ಅನ್ನ ಕೇಳ್ತಿದ್ರಿ. ಸೊ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಭಯ ಬೇಡ. ಇನ್ನು ಮುಂದಿನ ದಿನಗಳಲ್ಲಿ KE ಕಡೆಯಿಂದ ಬರುವಂತಹ ಪ್ರತಿ ಅಪ್ಡೇಟ್ ಬಗ್ಗೆನೂ ಕ್ಲಿಯರ್ ಆಗಿ ತಿಳಿಸ್ಕೊಡುವಂತ ಪ್ರಯತ್ನ ನಾನು ಮಾಡ್ತೀನಿ. 100% ಆಗಿ ಆ ಕೆಲಸ ಮಾಡ್ತಾ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಬೇರೆ ಏನೇ ಡೌಟ್ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.